ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆಯಾಗುತ್ತದೆ ಎಂಬುದನ್ನು ಇಲ್ಲಿ ದಾಖಲೆಗಳ ಆಧಾರದ ಮೇಲೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಇನ್ಸ್ಪಿರೇಷನ್ ಅನ್ನು ನೀಡ್ತದೆ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ನಿಮಗೆಲ್ಲ ತಿಳಿದಿರುವ ಹಾಗೆ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಲಿಸ್ಟನ್ನು ಮಾರ್ಚ್ 14, 2025ರಂದು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುತ್ತಾರೆ. ಈಗ ಎಲ್ಲರಲ್ಲೂ ಇರುವ ಕುತೂಹಲವೆಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅಂತ. ಅಂದರೆ ಮೊದಲ ರೌಂಡ್ಗೆ ಸೆಲೆಕ್ಟೆಡ್ ಲಿಸ್ಟ್ ಯಾವಾಗ ಬಿಡುಗಡೆಯಾಗುತ್ತದೆ ಮತ್ತು ಇಲ್ಲಿ ಕೌನ್ಸಿಲಿಂಗ್ ಯಾವಾಗ ಅಂತ ಜನರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಕೆಲವೊಂದಿಷ್ಟು ದಾಖಲೆಗಳ ಆಧಾರದ ಮೇಲೆ ನಿಮಗೆ ಯಾವಾಗ ಬಿಡುಗಡೆ ಆಗ್ಬೋದು ಅನ್ನೋದನ್ನು ಇಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಿಳಿಸಿದ್ದಾರೆ. ಅದೇನೆಂದರೆ ಪರೀಕ್ಷೆಯ ದಿನಾಂಕ ಫೆಬ್ರವರಿ 15, 2025 ಅಂತ. ಅದೇ ರೀತಿಯಾಗಿ ನಿಗದಿತ ದಿನಾಂಕದಂದೇ ಪರೀಕ್ಷೆಯು ಕೂಡ ನಡೆದಿತ್ತು. ಇಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಮಾರ್ಚ್ 2025ರ 4ನೇ ವಾರ ಅಂತ ಹೇಳಿದ್ರು. ಆದರೆ ಅದಕ್ಕೂ ಮುಂಚೆಯೇ ಬಹುಬೇಗನೆ ಅಂದರೆ ಮಾರ್ಚ್ 14, 2025ರಂದೇ ಘೋಷಣೆ ಆಗಿತ್ತು ಅಧಿಕೃತ ಫಲಿತಾಂಶ, ಅಂದರೆ ಅಂತಿಮ ಅಂಕಪಟ್ಟಿ ಹಾಗೂ ಇಲ್ಲಿ ಕೌನ್ಸಿಲಿಂಗಿಗಾಗಿ ಮೆರಿಟ್ ಪಟ್ಟಿಯು ಕೂಡ ಇಲ್ಲಿ ಬಿಡುಗಡೆಯಾಗಿರುತ್ತದೆ. ಇನ್ನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 2025ರ 2ನೇ ವಾರ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ 2025ರ ಏಪ್ರಿಲ್ 11 ಅಥವಾ 12ರಂದು ಅಂತ ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲಿ ಅವರು ನಿಗದಿಪಡಿಸಿದ ದಿನಾಂಕಕ್ಕೂ ಮೊದಲೇ ಇಲ್ಲಿ ಮೊದಲನೇ ಹಂತದ ಸೀಟು ಹಂಚಿಕೆ ಆಗಬಹುದಾ ಅಂತ. ಏಕೆಂದರೆ ಕಳೆದ ವರ್ಷದ ಸೀಟು ಹಂಚಿಕೆ 2024-25ರಲ್ಲಿ ಆಗಸ್ಟ್ ಕೊನೆಯವರೆಗೂ ಕೂಡ ಸೀಟು ಹಂಚಿಕೆ ನಡೆದಿತ್ತು. ಹೀಗಾಗಿ ಇದು ಬಹಳಷ್ಟು ರಾಜ್ಯಾದ್ಯಂತ ಚರ್ಚೆ ಕೂಡ ಆಗಿತ್ತು. ಹೀಗಾಗಿ ಸರ್ಕಾರ ಈ ವರ್ಷ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದಕ್ಕಾಗಿಯೇ ಅಂತಿಮ ಅಂಕಪಟ್ಟಿಯನ್ನು 15 ದಿನ ಮೊದಲೇ ಘೋಷಣೆ ಮಾಡಿದ್ದಾರೆ. ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯು ಇಲ್ಲಿ ಮಾರ್ಚ್ 14, 2025ರಂದು ಬಿಡುಗಡೆಗೊಳಿಸಿರುತ್ತಾರೆ. ಅವರು ಮಾರ್ಚ್ 2025ರ 4ನೇ ವಾರ ಅಂತ ತಿಳಿಸಿದ್ರು. ಆದರೆ ಮಾರ್ಚ್ 14ರಂದೇ ಇಲ್ಲಿ ಅಂತಿಮ ಅಂಕಪಟ್ಟಿ ಮತ್ತು ಇಲ್ಲಿ ಮೆರಿಟ್ ಪಟ್ಟಿಯನ್ನು ಕೂಡ ಬಿಡುಗಡೆಗೊಳಿಸಿರುತ್ತಾರೆ. ಅಲ್ಲದೆ ಕಳೆದ ವರ್ಷದ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಜೂನ್ 2024ರ 4ನೇ ತಾರೀಕಿನಿಂದ ಪ್ರಾರಂಭಗೊಂಡು 7ನೇ ತಾರೀಕಿನವರೆಗೂ ವಿಸ್ತರಣೆಯಾಗಿತ್ತು. ಈ ವರ್ಷ ಹೀಗಾಗಿ ಬಹುಬೇಗನೆ ಅಂದರೆ ಶಾಲೆ ಪ್ರಾರಂಭವಾಗುವುದರೊಳಗಾಗಿ ಗರಿಷ್ಠ 4 ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಪೂರ್ಣಗೊಳಿಸಬಹುದಾಗಿದೆ. ಫೈನಲಿ ಹೇಳುವುದಾದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೇಳಿದಂತೆ ಇಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯು ಏಪ್ರಿಲ್ 2025ರ 2ನೇ ವಾರ ಅಂತ ಹೇಳಿದ್ದಾರೆ. ಆದರೆ ನಿಗದಿತ ದಿನಾಂಕದೊಳಗೆ ಈ ವರ್ಷ ಸಂಪೂರ್ಣ ಪ್ರೊಸೆಸ್ ಮುಗಿಸಬೇಕಾಗಿರುವುದರಿಂದಾಗಿ, ಏಕೆಂದರೆ ಕಳೆದ 2 ವರ್ಷಗಳು ಬಹಳ ತಡವಾಗಿ ಅಡ್ಮಿಷನ್ ಆಗಿವೆ. ಆಗಸ್ಟ್ ತಿಂಗಳವರೆಗೂ ಕೂಡ ವಿಸ್ತರಣೆ ಆಗಿತ್ತು. ಹೀಗಾಗಿ ಈ ಬಾರಿ ಮೊದಲ ಹಂತದ ಸೀಟು ಹಂಚಿಕೆಯು, ಇದು ನನ್ನ ಒಪಿನಿಯನ್ ಅಷ್ಟೇ, ಇಲ್ಲಿರುವಂಥ ಎಲ್ಲ ಮಾಹಿತಿ ಆಧರಿಸಿ ಹೇಳ್ತಾ ಇದ್ದೀನಿ, ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲ ವಾರವೇ ಇಲ್ಲಿ ಅಂದರೆ ಮೊದಲ ಹಂತದ ಸೀಟು ಹಂಚಿಕೆಯು ಇಲ್ಲಿ ಲಿಸ್ಟ್ ಬಿಡುಗಡೆ ಆಗಬಹುದಾಗಿದೆ. ಮತ್ತು ಈ ಲಿಸ್ಟ್ ಬಿಡುಗಡೆಯಾದ ಕೇವಲ 3ರಿಂದ 4 ದಿನಗಳಲ್ಲಿ ಅಡ್ಮಿಷನ್ಗೂ ಕೂಡ ಅವಕಾಶವನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ನನ್ನ ಒಪಿನಿಯನ್ ಮಾತ್ರ ಇದು ನೋಡಿದರೆ ಇಲ್ಲಿ ಏಪ್ರಿಲ್ 12ರಿಂದ 15ರೊಳಗಾಗಿ ಮೊದಲನೇ ಹಂತದ ಅಡ್ಮಿಷನ್ ಕೂಡ ಮುಕ್ತಾಯಗೊಳ್ಳಬಹುದಾಗಿದೆ. ಹಾಗಾಗಿ ಇನ್ನೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಇನ್ಫಾರ್ಮೇಷನ್ಗಳನ್ನು ಸರ್ಕಾರ ನೀಡುವಂಥ ಗೈಡ್ಲೈನ್ಸ್ಗಳನ್ನು ತಮ್ಮೊಂದಿಗೆ ನಾನು ಯಾವಾಗಲೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇದು ತಮಗಾಗಿ ಮತ್ತು ಬಹಳಷ್ಟು ಜನರಿಗೆ ಇದು ಉಪಯುಕ್ತ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಮಾತ್ರ ಈ ವಿಡಿಯೋಗಳಾಗಿರ್ತವೆ. ಹೀಗಾಗಿ ತಾವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ, ಯಾಕಂದರೆ ಹೊಸ ನೋಟಿಫಿಕೇಷನ್ಗಳು ತಮಗೆ ತಲುಪುತ್ತವೆ. ಮತ್ತು ನಮ್ಮ ವಿಡಿಯೋಗಳು ತಮಗೆ ಇಷ್ಟ ಆದಲ್ಲಿ ತಾವು ಬಹಳಷ್ಟು ಜನರಿಗೆ ಶೇರ್ ಮಾಡಿರಿ. ಯಾರಿಗೆ ಈ ವಿಡಿಯೋಗಳ ಇನ್ಫಾರ್ಮೇಷನ್ ಅವಶ್ಯಕತೆ ಇರುತ್ತೆ ಅವರಿಗೆ ಈ ವಿಡಿಯೋಗಳನ್ನು ತಲುಪಿಸಿ ಅಂತ ಹೇಳ್ತಾ, ನಾನು ಕೂಡ ಮತ್ತೆ ಹೊಸ ಇನ್ಫಾರ್ಮೇಷನ್ಗಳಾಗಿ ಕಾಯ್ತಾ ಇರ್ತೀನಿ.
ಅದು ಸಾಕಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ನೋಡೋಣ ಯಾವ ದಿನಾಂಕದಂದು ಸರ್ಕಾರ ಇಲ್ಲಿ ಘೋಷಣೆ ಮಾಡ್ಬೋದು ಅಂತ. ಯಾಕಂದರೆ ನನ್ನ ಅನಿಸಿಕೆಯ ಪ್ರಕಾರ ನೋಡಿದರೆ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲ ವಾರವೇ ಇಲ್ಲಿ ರಿಸಲ್ಟ್ ಬರ್ಬೋದು. ಅಂದರೆ ಮೊದಲ ಹಂತದ ಸೀಟು ಹಂಚಿಕೆಯ ಲಿಸ್ಟ್ ಬಿಡುಗಡೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದರೆ ನೋಡೋಣ, ಇಲ್ಲಿ ಏಪ್ರಿಲ್ 2ನೇ ವಾರ ಅಂತ ಅವ್ರು ಹೇಳಿದ್ದಾರೆ. ಅದರೊಂದಿಗೆ ಇಲ್ಲಿ ನೇರ ಪ್ರವೇಶ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ನೇರ ಪ್ರವೇಶ ಕೂಡ ಏಪ್ರಿಲ್ 11 ಅಂತ ಘೋಷಣೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸಂಪೂರ್ಣ ಪ್ರೊಸೆಸ್ ನೋಡಿದರೆ ಇಲ್ಲಿ ಜೂನ್ 1 ಎಲ್ಲ ನೇಮಕಾತಿಗಳು, ಅಂದರೆ ಇಲ್ಲಿ ನೇರ ಪ್ರವೇಶ ಆಗಿರ್ಬೋದು, ಪರೀಕ್ಷೆ ಇಲ್ಲದೆ ಅದರೊಂದಿಗೆ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನೇರ ದಾಖಲಾತಿ, ಇವರೆಲ್ಲರಿಗೂ ಕೂಡ ಇಲ್ಲಿ ಜೂನ್ 1ನೇ ತಾರೀಕಿನೊಳಗಾಗಿ ಈ ಪ್ರೊಸೆಸನ್ನು ಮುಕ್ತಾಯ ಮಾಡಬೇಕಾಗಿರುವುದರಿಂದಾಗಿ ಮೋಸ್ಟ್ಲಿ ಫಾಸ್ಟಾಗಿ ಇಲ್ಲಿ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ.